ಲೂಟಿ ಮಾಡಿ ನಿಮ್ಮನ್ನು ಚರ್ಚೆ ಮಾಡಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ನಾನು ಕೂತ್ಕೊಂಡಿದ್ದೇನೆ. ನನ್ನ ಕೆಲಸವೇ ಅದಕ್ಕೋಸ್ಕರ ನಿಮ್ಮ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಪ್ರಶ್ನೋತ್ತರವನ್ನ ಕೇಳ್ರಿ. ಅಲ್ಲ ಸ್ವಲ್ಪ ನಾವು ವಿ ಆರ್ ರೆಡಿ ಫಾರ್ ಎನಿ ಡಿಬೇಟ್. ಈ ತರ ಹಗರಣ ಯಾವತ್ತೂ ನಡೆದಿಲ್ಲ ಇತಿಹಾಸದಲ್ಲಿ. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರ್ಕೊಳ್ಳಲ್ಲ. ಅವಕಾಶ ಕೊಡುವ ಪ್ರಶ್ನೋತ್ತರ ಅವಕಾಶ ಕೊಡಿ. ಅಧ್ಯಕ್ಷರೇ, ಜನರ ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಎಷ್ಟು ಲೂಟಿ ಹೊಡೆದಿದ್ದಾರೆ ಅದನ್ನೆಲ್ಲ ಅದಕ್ಕೋಸ್ಕರ ನಾವು ವಾಲ್ಮೀಕಿ ಪ್ರಕರಣ ಇರ್ಬೋದು ಅಥವಾ ಯಾವುದೇ ಪ್ರಕರಣ ಇರ್ಬೋದು ಮಾತಾಡ್ಲಿಕ್ಕೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದು ನಿಮಿಷ ಇರಪ್ಪ ಸ್ವಲ್ಪ. ಮುಖ್ಯಮಂತ್ರಿ ಹೇಳಿದ್ದಾರೆ, ಈಗ ಅವರು ಅಡ್ಜಸ್ಟ್ಮೆಂಟ್ ಮೋಷನ್ ಬಿಟ್ಟಿದ್ದಾರೆ. ನಮ್ದು ಇಲ್ಲೇನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಅವ್ರೇನು ಕೊಟ್ಟಿದ್ದಾರೆ ಲೆಟ್ ದ ಡಿಸ್ಕಸ್. ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ. ನಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು, ನಿಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು. ಯತ್ನಾಳ್ ಅವರೇ, ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ರಿ, ನಿಮ್ಗೆ ಸೀರಿಯಸ್ನೆಸ್ ಅಲ್ಲ ಸರ್. ಈಗ ಕೇಂದ್ರದ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರೋದು, ಏನ್ ಮಾತಾಡ್ತೀವಿ ಅಂತ ಗೊತ್ತಿರಲ್ಲ, ಯಾವ ನಿಲುವು ತಗೊಳ್ತೀರಿ ಅಂತ ಗೊತ್ತಿರಲ್ಲ. ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್. ಒಂದ್ಸಾರಿ ಹೇಳ್ತೀರಿ 2,500 ರೂಪಾಯಿ ಕೊಡಬೇಕು, 2,500 ಕೋಟಿ ಕೊಡಬೇಕು, ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅದರಿಂದ ಹಿಂದಕ್ಕೆ ಸಿಬಿಐ ಕೊಡ್ರಿ, ತನಿಖೆಗೆ ಅದನ್ನ ಕೊಡ್ರಿ, ಸಿಬಿಐ ತನಿಖೆಗೆ. ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳಲಿಲ್ಲ? ಸಿಬಿಐ ಕೊಡ್ಬೇಕು ಅಂತ ಯಾಕೆ ಕೇಳಲಿಲ್ಲ? ಸುಮ್ಮನೆ ಏನೋ ಬಾಯಿ ಬಂದಾಗ ಏನೋ ಮಾತಾಡ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ಬೇಕು, ಎಷ್ಟೆಷ್ಟು ಫಲಾನುಭವಿಗಳು ಪಟ್ಟಿನೂ ರೆಡಿ. ಹಂಚಬೇಕಾಗಿತ್ತಷ್ಟೇ, ಹಂಚೋದ್ರೊಳಗಡೆ ಹೊಡ್ಕೊಂಡು ಹೊರಟೋದ್ರು ತೆಲಂಗಾಣಕ್ಕೆ. ಇದರಲ್ಲಿ ಕೇವಲ ನಾಗೇಂದ್ರ ಒಬ್ಬನೇ ಇದ್ದಾನೆ ಅಂತಲ್ಲ, ಅವನು ಪಾಪ ಕಡಿಮೆ ಸಿಕ್ಕಿರೋದು ಅನಿಸ್ತೈತೆ ನನಗೆ. ಟಿ ವಿಯಲ್ಲಿ ನೆನ್ನೆ ಒಂದು ಚಾನಲಲ್ಲಿ ಬರ್ತಾಯಿತ್ತು, ಅಲ್ಲಿ ವಸೂಲಿ ಆಗಿದ್ದ ಹಣ ಇಲ್ಲಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ, ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತೇಳಿ ಬರ್ತಾಯಿತ್ತು. ನಾನು ಅದನ್ನು ಅಥೆಂಟಿಕ್ ಅಂತ ಹೇಳಕ್ಕೆ ಹೋಗಲ್ಲ, ನಾನು ಬಂದಿರೋದನ್ನ ಹೇಳ್ತಿದ್ದೀನಿ, ಯಾವ ಚಾನಲ್ ಬಂದಿದೆ ಅಂತಾನು ಹೇಳ್ತೀನಿ ನಾನು. ಇದು ಅವರು ಒಪ್ಕೊಂಡಿರೋದಲ್ಲ, ನಾಗೇಂದ್ರ ಒಪ್ಕೊಂಡಿರೋದಲ್ಲ. ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇಡಿ ಅವರು, ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿರೋದು, ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, 187 ಕೋಟಿ ಲೂಟಿ ಹೊಡೆದ್ಬಿಟ್ರು, 187 ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 187 ಕೋಟಿ MG ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ. ಹೇಳ್ರಿ, ಲೂಟಿ ಹೊಡೆದ್ರೆ ಅಪ್ಡೇಟ್ ಆಯ್ತು. ಕೂತ್ಕೊಳ್ರಿ, ಮುಖ್ಯಮಂತ್ರಿ ಕೂತ್ಕೊಳ್ಳಿ. ನನಗೆ ನೋಡಿದ್ದೀನಿ, ಇಂಥವೆಲ್ಲ ಬಹಳ ನೋಡಿದ್ದೀನಿ. ಕೂತ್ಕೊಳ್ರಿ. ಅಲ್ಲ ರೇ, ವಿರೋಧ ಪಕ್ಷ ಅಧ್ಯಕ್ಷರೇ, ಈ ಅಕ್ರಮ ಕೂಟ ಏನಿತ್ತು, ಈ ಅಕ್ರಮ ಕೂಟ ಎಲ್ಲರೂ ತಿಳ್ಕೊಂಡಿದ್ದಾರೆ ಏನೋ ಸಡನ್ನಾಗಿ ಆಯಿತು ಅಂತ. ಸಡನ್ನಾಗಿ ಆಗಿಲ್ಲ, ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅದನ್ನು. ಪ್ರೀ ಪ್ಲ್ಯಾನ್ಡ್, ಎಲ್ಲ ಪ್ರೀ ಪ್ಲ್ಯಾನ್ಡ್. ಶಾಂಗ್ರಿಲಾ ಇದೆಯಲ್ಲ, ಶಾಂಗ್ರಿಲಾ ಅಂದರೆ ಹೋಟೆಲ್ಲು, ಶಾಂಗ್ರಿಲಾ ಹೋಟೆಲ್ಲೇ ಇದಕ್ಕೆ ಹೆಡ್ ಆಫೀಸು, ಮೇಯ್ನ್ ಆಫೀಸು. ಅಲ್ಲೇ ಎಲ್ಲ ತೀರ್ಮಾನಗಳು ಅಲ್ಲೇ ಆಗೋದು. ಆ ಶಾಂಗ್ರಿಲಾ ಹೋಟ್ಲಲ್ಲಿ ನಡೆದಿರುವಂಥ ಡೀಲ್ಗಳಿದು. ಒಬ್ಬ ಅಮಾಯಕ ಇವತ್ತು ಅಕೌಂಟೆಂಟ್ ಸೂಪರ್ಡೆಂಟ್ ಪಿ ಚಂದ್ರಶೇಖರ್ ಅವರ ಡೆತ್ ನೋಟು, ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಮನುಷ್ಯ ಇಲ್ಲ ಅಂದರೆ 187 ಕೋಟಿ ದಲಿತರ ಹಣ ಸಿಗ್ತಾನೆ ಇರಲಿಲ್ಲ, ಸಾಧ್ಯನೇ ಇಲ್ಲ. ಒಂದು ರೀತಿ ಅವನು 187 ಕೋಟಿ ಉಳಿಸೋಕ್ಕೋಸ್ಕರ ಆ ಆಪಾದನೆ ನನ್ನ ಮೇಲೆ ಬರಬಾರ್ದು ಅಂತೇಳಿ ಒಂದು ರೀತಿ ಬಲಿದಾನ ಆಗಿದೆ ಅಂತ ನಾನು ಹೇಳಕ್ಕೆ ಇಸ್ತೀನಿ. ಎಲೆಕ್ಷನ್ ಟೈಮ್ ಕರೆಕ್ಟಾಗಿ ಇದಕ್ಕೆ ಆ ಟೈಮಿಗೆ ಬೇಕಾಗಿತ್ತು ದುಡ್ಡು, ಟಕ್ ಅಂತ ಟ್ರಾನ್ಸ್ಫರ್ ಆಗೋಯ್ತು ಇದಕ್ಕೆ. ಅಲ್ಲಿಂದ ಅದನ್ನು ಇನ್ನೊಂದು ಸರಿ ಹೇಳ್ತೀನಿ ನಾನು. ಅಲ್ಲಿ ದುಡ್ಡು ಬಂದು ಅದು ಕಮಿಷನ್ 5% ಕಮಿಷನ್ ಅದಕ್ಕೆ. ಈಗ ನಾವು ಪೆಟ್ರೋಲ್ ಬಂಕ್ಗೆ ಕೊಟ್ಟರೆ ಅವನು 5% ನೀವು
1 ಕೋಟಿ ಕೊಟ್ಟರೆ 5 ಲಕ್ಷ ಅವನು ತಗೊಂತಾನೆ. ವೈಷ್ಟು ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಚಂದ್ರಶೇಖರ್ ಬಿಜೆಪಿಯಿಂದ, ಸುರೇಶ್ ಗೌಡ JDSನ ಮಾಜಿ ಶಾಸಕರು, JDSನಿಂದ, ಐವಾನ್ ಡಿಸೋಜಾ ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ನಾತು ಇಂದಾನೆ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀನಿ. ಪ್ರಶಾಂತ್, ಸಿದ್ದರಾಮಯ್ಯನವರು ಸದನದಲ್ಲಿ ಆರ್ಭಟಿಸುವ ರೀತಿಯೇ ಬೇರೆ ಇರ್ತಿತ್ತು. ಫಾರ್ ದ ಫಸ್ಟ್ ಟೈಮ್ ನಾವು ನೋಡಿ ಇತ್ತೀಚಿನ ದಿನಗಳಲ್ಲಿ ಮೊದಲನೇ ಸಲ ಈ ಹಗರಣಗಳ ಆರೋಪದಿಂದ ಜರ್ಜರಿತರಾಗಿರೋ ಹಂಗೆ ಕಂಡ್ರು ಅವರು. ಅದರ್ವೈಸ್ ಸಿದ್ದರಾಮಯ್ಯನವ್ರ ಬಾಯಿಂದ ಇದು 187 ಕೋಟಿದಲ್ಲ, ಬರೀ 89 ಕೋಟಿ 62 ಲಕ್ಷ ಅನ್ನೋ ಮಾತೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ಅಜಿತ್, ನನಗನ್ಸುತ್ತೆ ನೋಡಿ, ಯಾವುದೇ ಸರ್ಕಾರಕ್ಕೆ ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಬಂದಾಗ ಬರೀ ಆರೋಪಗಳಲ್ಲ, ಮೇಲ್ನೋಟಕ್ಕೆ ಹಣ, ಇಷ್ಟೊಂದು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಕ್ಕೊಂದು ಕಳಂಕ ನಿಶ್ಚಿತವಾಗಿ ಬರುತ್ತೆ. ನನಗನ್ಸುತ್ತೆ ಆ ಕಳಂಕದ ಕಾರಣದಿಂದಲೇ ಸಿದ್ದರಾಮಯ್ಯನವರು ಮೊದಲ ಬಾರಿ ಅಫೆನ್ಸಿವ್ ಇರ್ತಿದ್ರು. ಯಾವತ್ತು ಅವರು ವಿರೋಧ ಪಕ್ಷದಲ್ಲಿರಲಿ, ಮುಖ್ಯಮಂತ್ರಿ ಇರಲಿ, ಅವ್ರದ್ದೊಂದು ಅಫೆನ್ಸಿವ್ ಇರ್ತಿತ್ತು. ಇವತ್ತು ತುಂಬ ಡಿಫೆನ್ಸಿವ್ ಆಗಿ ಕಂಡು ಬಂದರು. ಸಹಜ ಕೂಡ. ಸರ್ಕಾರದ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅನ್ನೋ ಮಾತಿದೆಯಲ್ಲ, ಅದು ಯಡಿಯೂರಪ್ಪನವ್ರಿಗೆ ಎಷ್ಟರ ಮಟ್ಟಿಗೆ ಅನ್ವಯ ಆಗುತ್ತೋ ಸಿದ್ದರಾಮಯ್ಯನವ್ರಿಗೂ ಅಷ್ಟರ ಮಟ್ಟಿಗೆ ಅನ್ವಯ ಆಗುವಂಥ ಮಾತು. ಆದರೆ ಇವತ್ತವರೊಂದು ಅಫೆನ್ಸಿವ್ ಡಿಫೆನ್ಸಿವ್ ಜಾಸ್ತಿ ಕಂಡು ಬಂದರು. ಮತ್ತು ನನಗನ್ಸುತ್ತೆ ಅಜಿತ್ ನೋಡಿ, ಎಲ್ಲವೂ ಪಬ್ಲಿಕ್ ಎಟ್ ಲಾರ್ಜ್ ಹೆಂಗೆ ವಿಷಯಗಳನ್ನು ಗ್ರಹಿಸುತ್ತೆ ಅನ್ನೋದರ ಮೇಲೆ ಸರ್ಕಾರ ಮತ್ತು ವಿಪಕ್ಷಗಳ ಸ್ಟ್ಯಾಂಡ್ ಇರುತ್ತೆ. ಕರೆಕ್ಟ್. ಯಾಕಂದರೆ ನೀವು ಮೊದಲ ದಿನದಿಂದ 2 ಪ್ರಕರಣಗಳಲ್ಲಿ ನೋಡಿ, ಇವತ್ತು 3ನೇ ಪ್ರಕರಣ ಕೂಡ ಅದರಲ್ಲಿ ಆ್ಯಡ್ ಆಗಿದೆ, DK ಶಿವಕುಮಾರ್ ಪ್ರಕರಣ. ಹೌದು. ಮೊದಲನೇ ಪ್ರಕರಣ ವಾಲ್ಮೀಕಿ ನಿಗಮದ ಒಂದು ಪ್ರಕರಣ. ನೀವು ಡೇ 1 ನಾಗೇಂದ್ರ ರಾಜೀನಾಮೆ ನೀಡಿದಾಕ್ಷಣ SIT ಅವರನ್ನು ಕರೆದು ವಿಚಾರಣೆಗಳು ಪಡಿಸಿದರೆ ಅಂದರೆ ನೋಡಿ, ಸರ್ಕಾರಗಳಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯ ಭ್ರಷ್ಟಾಚಾರದ ಸಾಕಷ್ಟು ಸರ್ಕಾರಗಳ ಸಂದರ್ಭದಲ್ಲಿ ನಡೆದಿದೆ. ಬಟ್ ಹೌ ಯು ಟೇಕ್ ಎ ಸ್ಟ್ಯಾಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಸಿದ್ದರಾಮಯ್ಯನವರಿಂದ ಅಪೇಕ್ಷೆ ಇದ್ದಿದ್ದು, ನಿರೀಕ್ಷೆ ಇದ್ದಿದ್ದು, ಡೇ 1 ನಾಗೇಂದ್ರರ ವಿರುದ್ಧ, ದದ್ದಲ್ರ ವಿರುದ್ಧ SIT ವಿಚಾರಣೆ ನಡೆಸಬೇಕಿತ್ತು. ಅದು ನಡೆಸದೆ 22 ದಿನಗಳ ಕಾಲ ಒಂದು ನೋಟಿಸನ್ನು ಕೂಡ ನೀಡಿದೆ. ನೋಟಿಸ್ ನೀಡಿದಾಗ ಅವರು ಆ್ಯಂಟಿಸಿಪೇಟ್ರಿ ಬೇಲ್ ತೆಗೆದುಕೊಳ್ಳುವ ಗೊಡವೆಗೂ ಕೂಡ ಹೋಗದೆ ಕೈ ಬೀಸಿಕೊಂಡು SIT ಕಚೇರಿಗೆ ಬಂದಿದ್ದು ಸರ್ಕಾರ ಅವರನ್ನು ರಕ್ಷಿಸ್ತಿದೆ ಅನ್ನೋದರ ಕ್ಲಿಯರ್ ಕಟ್ ಸಂಕೇತಗಳನ್ನು ಕೊಡ್ತು. ಇದು ನಾವು ಸಿದ್ದರಾಮಯ್ಯನವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂದರೆ 40% PCM ಆರೋಪಗಳನ್ನು ಮಾಡಿ, ಬರೀ ಆರೋಪಗಳಲ್ಲ, BJP ಸರ್ಕಾರದ ಸಂದರ್ಭದಲ್ಲಿ BJP 1, BJP 2 ಎರಡೂ ಸರ್ಕಾರಗಳ ಸಂದರ್ಭದಲ್ಲಿ ಗಂಭೀರ ಭ್ರಷ್ಟಾಚಾರದ ಆರೋಪಗಳು ಬಂದಿದ್ವು. ಅದು ಕೂಡ ಕರ್ನಾಟಕದ BJPಗೆ ಒಂದು ಕಳಂಕದ ಕಾರಣದಿಂದ ಕಾಂಗ್ರೆಸ್ಗೆ ಜನ ಅಷ್ಟೊಂದು ದೊಡ್ಡ ಬಹುಮತವನ್ನು ಕೊಟ್ಟು ಕಳಿಸಿದರು. ಆದರೆ ನಾಗೇಂದ್ರ ಮತ್ತು ದದ್ದಲ್ರ ವಿಚಾರಣೆಯನ್ನು ನಡೆಸದೆ SIT ನನಗನ್ಸುತ್ತೆ ಒಂದು ಫ್ರೀ ಹ್ಯಾಂಡ್ ಇಲ್ಲ, ಇನ್ವೆಸ್ಟಿಗೇಷನ್ನಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಮತ್ತು ಇನ್ವೆಸ್ಟಿಗೇಷನ್ನಲ್ಲಿ ಸರ್ಕಾರ, ಈ ಕಾಂಗ್ರೆಸ್ನವರು BJPಯ ಕೇಂದ್ರದ ಮೇಲೆ ಏನು ಆರೋಪ ಮಾಡ್ತಾರೆ, IT, ED, CBI ಓವರ್ ಆ್ಯಕ್ಟಿವ್ ಆಗಿದೆ ಅಂತ. ಇಲ್ಲಿ SIT ಮೌನಿ ಬಾಬಾ ಆಗಿತ್ತು. ಅದು ಮೌನಿ ಬಾಬಾ ಅಂದರೆ ಅಧಿಕಾರಿಗಳು ಕಣ್ಣಿಗೆ ಕಾಣ್ತಾ ಇದ್ರು, ಮಂತ್ರಿಗಳು ಮತ್ತು ಶಾಸಕರು ಕಣ್ಣಿಗೆ ಕಾಣ್ತಾ ಇರಲಿಲ್ಲ SITಗೆ. ಅದು ಕೂಡ ಒಂದು ರೀತಿಯಾಗಿರ್ತಕ್ಕಂಥ, ಅಂದರೆ ಅದು ಕೂಡ ಪಂಜರದ ಗಿಳಿಯಂತೆ ಕೆಲಸ ನಿರ್ವಹಿಸಿದ್ದರಿಂದಲೇ ಇಷ್ಟೊಂದು ಆರೋಪಗಳು ಸರ್ಕಾರದ ಮೇಲೆ ಬಂದವು. ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ, ಯಾಕಂದರೆ ಇವತ್ತು ಅಧಿವೇಶನ ನಡೀತಾ ಇದೆ, ರಾಜಕೀಯ ಪಕ್ಷಗಳ ಪ್ರತಿಕ್ರಿಯೆಗೆ ಜನ ಕಾಯ್ತಾ ಇರ್ತಾರೆ. ಎರಡನೇದು, ಮೂಡಾ ಹಗರಣದಲ್ಲಿ ನೀವು ಫಸ್ಟ್ ಕೇಳಿದರೆ ಏನೂ ನಡೆದಿಲ್ಲ. ನೆಕ್ಸ್ಟ್ ಡೇ ಬೈರತಿ ಸುರೇಶ್ ಅಲ್ಲಿ ಹೋಗ್ತಾರೆ, IAS ಅಧಿಕಾರಿಗಳಿಂದ ತನಿಖೆ ಅಂತಾರೆ. ಅಧಿವೇಶನ ನಡೆಯುವ ಹಿಂದಿನ ದಿನ ನೀವು ಮಾಜಿ ನ್ಯಾಯಾಧೀಶರಿಂದ ನಡೆಸ್ತಾ ಇದ್ದೀರಿ. ಎವ್ರಿ ಡೇ ಯು ಆರ್ ಚೇಂಜಿಂಗ್ ಗೋಲ್ ಪೋಸ್ಟ್. 3ನೇ ಸಂಗತಿ, DK ಶಿವಕುಮಾರ್ ಪ್ರಕರಣದಲ್ಲಿ DK ಶಿವಕುಮಾರ್ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಪ್ರಕರಣ. ಅದು ವೈಯಕ್ತಿಕವಾಗಿರ್ತಕ್ಕಂಥ ಪ್ರಕರಣ. ಅವರು ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಹೈಕೋರ್ಟ್ಗೆ ಹೋಗಲಿ, ಅವ್ರಿಗೆ ಎಲ್ಲೂ ಹೋಗ್ತಕ್ಕಂಥ ಅಧಿಕಾರ ಇದೆ. ವಾಟ್ ವಾಸ್ ದ ಬಿಸ್ನೆಸ್ ಆಫ್ ಕರ್ನಾಟಕ ಕ್ಯಾಬಿನೆಟ್? ನೀವು ಒಂದು ಕ್ಯಾಬಿನೆಟ್ ಆಗಿ ನೀವೇನು ನಿರ್ಣಯವನ್ನು ತೆಗೆದುಕೊಂಡ್ರಿ, ಇವತ್ತು ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಏನು ಹೇಳ್ತು? ಈ ರೀತಿಯ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್, ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕರಣ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಯಾವತ್ತೋ 19ರಲ್ಲಿ 20ರಲ್ಲಿ ಸ್ಯಾಂಕ್ಷನ್ ಕೊಟ್ಟಿದ್ದಲ್ವ, 2020. ಹೌದು. ನೀವು 2023ಯಲ್ಲಿ 3 ವರ್ಷದ ನಂತರ ನಾವು ಅದನ್ನು ಹಿಂತೆಗೆದುಕೊಳ್ತೀವಿ ಅಂತಕ್ಕಂಥ, ಇವತ್ತದು ಸುಪ್ರೀಂ ಕೋರ್ಟ್ನಲ್ಲಿ ಆ ವಿಷಯವನ್ನೇ ಸುಪ್ರೀಂ ಕೋರ್ಟ್ ಗಣನೆಗೆ ತೆಗೆದುಕೊಳ್ಳಿಲ್ಲ. CBI ಇನ್ವೆಸ್ಟಿಗೇಷನ್ನಲ್ಲಿ ನಾವು ಇಂಟರ್ಫಿಯರ್ ಮಾಡೋಲ್ಲ ಅಂತ ಹೇಳಿತು.
ಅಂದರೆ ಭ್ರಷ್ಟಾಚಾರದ ವಿಷಯದ ಬಂದಾಗ ನೀವು ಬಿ ಜೆ ಪಿ ಮೇಲೆ ಏನೇ ಆರೋಪ ಮಾಡ್ತಾ ಇದ್ರಿ, ಇವತ್ತು ನಿನ್ನ ಸ್ಟ್ಯಾಂಡ್ ಏನು? ಸರ್ಕಾರ ಯಾವುದ್ಯಾವುದರಲ್ಲಿ ಮುಜುಗರಕ್ಕೆ ಇಕ್ಕಟ್ಟಿಗೆ ಸಿಲುಕ್ತಾ ಇರ್ತಕ್ಕಂಥ ಕಾರಣವೇ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.